ಹಾಯ್ ಫ್ರೆಂಡ್ಸ್, ಹಾಸನ ಲೋಕಸಭೆ ಕ್ಷೇತ್ರದ ಇತಿಹಾಸ ಏನು? ಈ ಕ್ಷೇತ್ರದಲ್ಲಿ ಎಷ್ಟು ಸಲ ಲೋಕಸಭಾ ಚುನಾವಣೆ ನಡೆದಿದೆ? ಯಾವ ಪಕ್ಷ ಎಷ್ಟೆಷ್ಟು ಸಲ ಗೆದ್ದಿದೆ? ದೇವೇಗೌಡರು ಈ ಕ್ಷೇತ್ರದಲ್ಲಿ ಎಷ್ಟು ಸಲ ವಿನ್ ಆಗಿದ್ದಾರೆ? ಹೆಚ್ಚು ಸಲ ಗೆದ್ದಿರೋರು ಯಾರು? ಎಷ್ಟು ವಿಧಾನಸಭಾ ಕ್ಷೇತ್ರಗಳಿವೆ? ಅವುಗಳಲ್ಲಿ ಈಗ ಯಾವ ಪಕ್ಷದ ಶಾಸಕರಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸಿದ್ದನಂಜಪ್ಪ ಮೊದಲ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಲೋಕಸಭೆ ಕ್ಷೇತ್ರ ಸಪರೇಟ್ ಆಗಿರಲಿಲ್ಲ. ಹಾಸನ ಚಿಕ್ಕಮಗಳೂರು ಅಂತ ಇತ್ತು. 1952ರಲ್ಲಿ ನಡೆದ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಿದ್ದನಂಜಪ್ಪ ಸಂಸದರಾಗಿ ಆಯ್ಕೆಯಾಗಿದ್ರು. ನಂತರದಲ್ಲಿ ಹಾಸನ ಕ್ಷೇತ್ರ ಸಪರೇಟ್ ಮಾಡಲಾಯಿತು. 1957 ಮತ್ತು 1962ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಿದ್ದನಂಜಪ್ಪ ವಿನ್ ಆದ್ರು. ಒಕ್ಕಲಿಗರ ಬಾಹುಳ್ಯ ಇರೋ ಹಾಸನ ಕ್ಷೇತ್ರದಲ್ಲಿ ಲಿಂಗಾಯತ ನಾಯಕರೊಬ್ಬರು ಹ್ಯಾಟ್ರಿಕ್ ಬಾರಿಸಿದ್ದು ವಿಶೇಷವಾಗಿತ್ತು. ಇವರು ಪಕ್ಷಕ್ಕಿಂತ ಜಾತಿಗಿಂತ ಮಿಗಿಲಾಗಿ ಜನರಿಗೆ ಇಷ್ಟವಾಗಿದ್ದ ನಾಯಕರಾಗಿದ್ರು. ಇವರು 15 ವರ್ಷ ಸಂಸದರಾಗಿದ್ರು ಒಂದು ಕಾರು ಕೂಡ ಖರೀದಿಸಿರ್ಲಿಲ್ಲ. ತಮ್ಮ ಕ್ಷೇತ್ರದಲ್ಲಿ ಕಾಲ್ನಡಿಗೆ ಮೂಲಕವೇ ಪ್ರಚಾರ ಮಾಡ್ತಿದ್ರು. ಒಂದು ಮಣ್ಣಿನ ಮನೆ ಬಿಟ್ರೆ ಕುಟುಂಬದವರಿಗೆ ಇವರು ಏನೂ ಮಾಡಿರ್ಲಿಲ್ಲ. ಎನ್ ಶಿವಪ್ಪ 1967ರ ಚುನಾವಣೆಯಲ್ಲಿ ಹಾಸನ ರಾಜಕೀಯದಲ್ಲಿ ಕೆಲ ಬದಲಾವಣೆಗಳಾದವು. ಸ್ವತಂತ್ರ ಪಕ್ಷದ ಅಭ್ಯರ್ಥಿಯಾಗಿದ್ದ 34 ವರ್ಷದ ಎನ್ ಶಿವಪ್ಪ ಗೆಲುವು ದಾಖಲಿಸಿದ್ರು. ಕಾಂಗ್ರೆಸ್ ವಿಭಜನೆ ವೇಳೆ ಇವರು ಇಂದಿರಾ ಗಾಂಧಿಗೆ ಸಪೋರ್ಟ್ ಮಾಡಿದ್ರು. 1971ರ ಚುನಾವಣೆ ವೇಳೆಗೆ ಕಾಂಗ್ರೆಸ್ ಸೇರಿದ ಎನ್ ಶಿವಪ್ಪ ಮತ್ತೊಂದು ಬಾರಿಗೆ ಗೆಲುವು ದಾಖಲಿಸಿದ್ರು. HR ಲಕ್ಷ್ಮಣ್ 1974ರ ಚುನಾವಣೆಯಲ್ಲಿ HR ಲಕ್ಷ್ಮಣ್ ಗೆಲುವು ದಾಖಲಿಸಿದ್ರು. ಇವರು ಕೂಡ ಕಾಂಗ್ರೆಸ್ ನಾಯಕರೇ ಆಗಿದ್ರು. ಎಸ್ ನಂಜೇಶ್ ಗೌಡ ತುರ್ತು ಪರಿಸ್ಥಿತಿ ನಂತರ ನಡೆದ ಚುನಾವಣೆಯಲ್ಲಿ ಜನತಾ ಪಕ್ಷದ ಪರ ಅಲೆ ಇತ್ತು. ಆ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರದಲ್ಲೂ ಜನತಾ ಪಕ್ಷದ ಎಸ್ ನಂಜೇಶ್ ಗೌಡ ವಿನ್ ಆಗಿದ್ರು. ನಂಜೇಗೌಡ 1980ರಲ್ಲಿ ಮತ್ತೆ ಮಧ್ಯಂತರ ಚುನಾವಣೆ ನಡೆದಾಗ ಕಾಂಗ್ರೆಸ್ ನಾಯಕ HN ನಂಜೇಗೌಡ ವಿನ್ ಆದ್ರು. 1984ರ ಚುನಾವಣೆಯಲ್ಲೂ ಮತ್ತೊಮ್ಮೆ ಕಾಂಗ್ರೆಸ್ನ ನಂಜೇಗೌಡ ಗೆಲುವು ದಾಖಲಿಸಿದ್ರು. HC ಶ್ರೀಕಂಠಯ್ಯ 1989ರಲ್ಲಿ ನಡೆದ ಚುನಾವಣೆ ವೇಳೆಗೆ ರಾಜೀವ್ ಗಾಂಧಿ ಕಾಂಗ್ರೆಸ್ ಲೀಡ್ ಮಾಡ್ತಿದ್ರು. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದ HC ಶ್ರೀಕಂಠಯ್ಯ ಹಾಸನ ಗೆದ್ದುಕೊಂಡಿದ್ರು. HD ದೇವೇಗೌಡರು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಲ ವಿನ್ ಆದ ನಾಯಕ ಅಂದ್ರೆ ಅವರು HD ದೇವೇಗೌಡ. ಎಸ್, ಇವರು ಹಾಸನದಲ್ಲಿ ಒಟ್ಟು 5 ಸಲ ವಿನ್ ಆಗಿದ್ದಾರೆ. 1991 ಮತ್ತು 1998ರ ಚುನಾವಣೆಯಲ್ಲಿ ಜನತಾದಳದಿಂದ ಕಣಕ್ಕೆ ಇಳಿದ ಇವರು ಗೆಲುವು ದಾಖಲಿಸಿದ್ರು. ಆದರೆ 1999ರಲ್ಲಿ ಮತ್ತೆ ಸ್ಪರ್ಧಿಸಿ ಸೋಲು ಅನುಭವಿಸಿದ್ರು. 2004, 2009 ಮತ್ತು 2014ರಲ್ಲಿ ದೇವೇಗೌಡರು JDSನಿಂದ ಕಣಕ್ಕೆ ಇಳಿದು ಹ್ಯಾಟ್ರಿಕ್ ಬಾರಿಸಿದ್ರು. ಈ ಅವಧಿಯಲ್ಲೇ ಹಾಸನ JDSನ ಭದ್ರಕೋಟೆಯಾಗಿ ಬದಲಾಯಿತು. ರುದ್ರೇಶ್ ಗೌಡ 1996ರ ಚುನಾವಣೆ ವೇಳೆಗೆ ರಾಜ್ಯದಲ್ಲಿ ಜನತಾದಳ ಅಧಿಕಾರದಲ್ಲಿತ್ತು. ಆಗ ಹಾಸನದಲ್ಲಿ ಜನತಾದಳದಿಂದ ಸ್ಪರ್ಧಿಸಿದ್ದ ರುದ್ರೇಶ್ ಗೌಡ ವಿನ್ ಆಗಿದ್ರು. ಪುಟ್ಟಸ್ವಾಮಿ ಗೌಡ 1999ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಪುಟ್ಟಸ್ವಾಮಿ ಗೌಡ ವಿನ್ ಆಗಿದ್ರು. ದೇವೇಗೌಡರು ಸೋಲು ಅನುಭವಿಸಿದ್ರು. ಪ್ರಜ್ವಲ್ ರೇವಣ್ಣ 2004ರಿಂದ ಸತತ 3 ಚುನಾವಣೆಗಳಲ್ಲಿ ಗೆದ್ದ ದೇವೇಗೌಡರು 2019ರ ಚುನಾವಣೆಯಲ್ಲಿ ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಕ್ಷೇತ್ರ ಬಿಟ್ಕೊಟ್ರು. ಪ್ರಜ್ವಲ್ ಚುನಾವಣೆಯಲ್ಲಿ ವಿನ್ ಕೂಡ ಆದ್ರು. ಯಾವ ಪಕ್ಷ ಎಷ್ಟು ಸಲ ಗೆದ್ದಿದೆ? ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಈವರೆಗೆ ಒಟ್ಟು 18 ಚುನಾವಣೆ ನಡೆದಿವೆ. ಇವುಗಳ ಪೈಕಿ 9 ಸಲ ಕಾಂಗ್ರೆಸ್ ವಿನ್ ಆಗಿದೆ. JDS 4 ಸಲ ವಿನ್ ಆಗಿದ್ರೆ ಜನತಾದಳ 3 ಸಲ ಜಯಭೇರಿ ಬಾರಿಸಿದೆ. ಇನ್ನು ಸ್ವತಂತ್ರ ಪಕ್ಷ ಮತ್ತು ಜನತಾ ಪಕ್ಷ ತಲಾ 1 ಸಲ ಗೆಲುವು ದಾಖಲಿಸಿವೆ. ಜಾತಿ ರಾಜಕೀಯ ಜೋರು. ಎಸ್, ಹಾಸನ ರಾಜಕೀಯದಲ್ಲಿ ಜಾತಿ ಪಾತ್ರ ತುಂಬಾ ಇದೆ. ಇಲ್ಲಿ ಒಕ್ಕಲಿಗರು ಪ್ರಬಲರಾಗಿದ್ದು ಹೆಚ್ಚಾಗಿ ಒಕ್ಕಲಿಗ ಅಭ್ಯರ್ಥಿಗಳೇ ಗೆಲ್ಲುತ್ತಾ ಬಂದಿದ್ದಾರೆ. ಆದ್ರೆ ಸಿದ್ದನಂಜಪ್ಪ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ರು ಇಲ್ಲಿ ಹ್ಯಾಟ್ರಿಕ್ ಗೆಲುವು ದಾಖಲಿಸಿದ್ದು ವಿಶೇಷ. ವಿಧಾನಸಭೆ ಕ್ಷೇತ್ರಗಳು ಮತ್ತು ಶಾಸಕರು. ಹಾಸನ ಲೋಕಸಭಾ ವ್ಯಾಪ್ತಿಯಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಕಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ KS ಆನಂದ್ ಶಾಸಕರಾಗಿದ್ದಾರೆ.
ಶ್ರವಣಬೆಳಗೊಳದಲ್ಲಿ ಜೆಡಿಎಸ್ನ ಸಿಎನ್ ಬಾಲಕೃಷ್ಣ, ಅರಸೀಕೆರೆಯಲ್ಲಿ ಕಾಂಗ್ರೆಸ್ನ ಶಿವಲಿಂಗೇಗೌಡ, ಬೇಲೂರಿನಲ್ಲಿ ಬಿಜೆಪಿಯ ಎಚ್.ಕೆ. ಸುರೇಶ್, ಹಾಸನದಲ್ಲಿ ಜೆಡಿಎಸ್ನ ಸ್ವರೂಪ್ ಪ್ರಕಾಶ್, ಹೊಳೆನರಸೀಪುರದಲ್ಲಿ ಜೆಡಿಎಸ್ನ ರೇವಣ್ಣ, ಅರಕಲಗೂಡಿನಲ್ಲಿ ಜೆಡಿಎಸ್ನ ಎ ಮಂಜು ಮತ್ತು ಎಸ್ಸಿ ಮೀಸಲು ಕ್ಷೇತ್ರ ಸಕಲೇಶ್ಪುರದಲ್ಲಿ ಬಿಜೆಪಿಯ ಸಿಮೆಂಟ್ ಮಂಜು ಶಾಸಕರಾಗಿದ್ದಾರೆ. ಅಂದ್ರೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ನ 4 ಮತ್ತು ಕಾಂಗ್ರೆಸ್ ಬಿಜೆಪಿ ತಲಾ 2 ಕ್ಷೇತ್ರಗಳಲ್ಲಿ ಅಧಿಕಾರದಲ್ಲಿವೆ. ಫ್ರೆಂಡ್ಸ್, ಇದು ಜೆಡಿಎಸ್ ಕೋಟೆ ಅಂತ ಕರೆಯಲ್ಪಡೋ ಹಾಸನ ಲೋಕಸಭೆ ಕ್ಷೇತ್ರದ ಬಗ್ಗೆ, ಅದರ ಇತಿಹಾಸದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಈ ಸಲ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋ ಪಕ್ಷ ಯಾವುದು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.